ವಿಜಯಪುರ ಬಸವಾದಿ ಶರಣರಿಗೆ ಜನ್ಮ ನೀಡಿದ ಪುಣ್ಯಭೂಮಿ. ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಇಲ್ಲಿ ನಡೆಯುವ ಶ್ರೀ ಸಿದ್ದೇಶ್ವರ ಜಾತ್ರೆಗೆ ನಾಡಿನ ವಿವಿಧೆಡೆಯಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ನೂರಾರು ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಿರುವ ಈ ಜಾತ್ರೆ ಉತ್ತರ ಕರ್ನಾಟಕದಲ್ಲಿ ಜಾತ್ರೆಗಳ ತೊಟ್ಟಿಲು ಎಂಬ ಹೆಗ್ಗಳಿಕೆಯನ್ನ ಪಡೆದಿದೆ. ಮಕರ ಸಂಕ್ರಾಂತಿ ಹತ್ತಿರವಾಗುತ್ತಿದ್ದಂತೆ ವಿಜಯಪುರ ನಗರ ಒಂದು ವಿಭಿನ್ನ ಸಂಭ್ರಮಕ್ಕೆ ತಯಾರಾಗ್ತದೆ. ಮುಸ್ಸಂಜೆಯ ಹೊತ್ತಿನಲ್ಲಿ ಸಿದ್ದೇಶ್ವರ ಮಂದಿರದ ದೀಪಾಲಂಕಾರದಿಂದ ಹೊಳೆಯುವ ಕ್ಷಣದಿಂದಲೇ ಜಾತ್ರೆಗೆ ಅಧಿಕೃತ ಚಾಲನೆ ಸಿಗುತ್ತದೆ. ಆ ದಿನದಿಂದ ನಗರ ನಿದ್ರೆ ಮರೆತು ಉತ್ಸವದಲ್ಲಿ ತೊಡಗಿಸಿಕೊಳ್ಳುತ್ತದೆ. ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶಗಳಿಂದಲೂ ಸಾವಿರಾರು ಭಕ್ತರು ತಂಡೋಪತಂಡವಾಗಿ ವಿಜಯಪುರಕ್ಕೆ ಬರ್ತಾರೆ. ಸಿದ್ದರಾಮನ ದರ್ಶನ ಪಡೆಯಬೇಕು, ಜಾತ್ರೆ ವೈಭವನ್ನ ಕಣ್ತುಂಬಿಕೊಳ್ಳಬೇಕು, ಸಂಕಷ್ಟಗಳಿಂದ ಮುಕ್ತಿ ಪಡೆಯಬೇಕು ಎಂಬ ನಂಬಿಕೆ ಪ್ರತಿಯೊಬ್ಬರಲ್ಲೂ ಜೀವಂತವಾಗಿರುತ್ತದೆ. ಸಿದ್ದೇಶ್ವರ ಮಂದಿರದ ಸುತ್ತ ನೂರಾರು ಅಂಗಡಿಗಳ ಸಾಲು, ಸಿಹಿ ತಿನಿಸುಗಳ ಪರಿಮಳ, ಮಕ್ಕಳ ಆಟಿಕೆಗಳು, ಮನೋರಂಜನೆ ಆಟಗಳು, ಸಂಗೀತ ಮತ್ತು ನಾಟಕಗಳ ಪ್ರದರ್ಶನ ಜಾತ್ರೆಯ ಸಂಭ್ರಮವನ್ನ ಮತ್ತಷ್ಟು ರಂಗೇರಿಸುತ್ತದೆ. 1918ರಿಂದ ಸಿದ್ದೇಶ್ವರ ಸಂಸ್ಥೆಯ ಆಡಳಿತ ಮಂಡಳಿಯ ಮೇಲ್ವಿಚಾರಣೆಯಲ್ಲಿ ಜಾತ್ರೆ ಅತ್ಯಂತ ಅಚ್ಚುಕಟ್ಟಾಗಿ ನಡೆದುಕೊಂಡು ಬರ್ತಾ ಇದೆ. ಜಾತ್ರೆ ಅಂಗವಾಗಿ ನಡೆಯುವ ಶಿವಲಿಂಗಗಳಿಗೆ ಮಹಾಭಿಷೇಕ, ನಂದಿಧ್ವಜ ಮೆರವಣಿಗೆ, ಮದ್ದು ಸುಡುವ ಕಲಾತ್ಮಕ ಪ್ರದರ್ಶನ, ಜಾನಪದ ಕಲಾವಿದರ ಕಾರ್ಯಕ್ರಮಗಳು ಭಕ್ತರ ಗಮನ ಸೆಳೆಯುತ್ತವೆ. ಇನ್ನು ನಗರದ ಹೊರವಲಯದ ತೊರವಿ ಬಳಿ ಸುಮಾರು 25 ಎಕರೆ ವಿಸ್ತೀರ್ಣದ ಪ್ರದೇಶದಲ್ಲಿ ನಡೆಯುವ ದನಗಳ ಜಾತ್ರೆ ಈ ಭಾಗದ ರೈತರ ಆರ್ಥಿಕ ಬದುಕಿನ ಮಹತ್ವದ ಭಾಗವೂ ಹೌದು. ತೊರವಿ ಮೈದಾನದಲ್ಲಿ ಕಣ್ಣು ಹಾಯಿಸಿದಷ್ಟು ಸದೃಢ ಮೈಕಟ್ಟುಳ್ಳ ದೇಸಿ ರಾಸುಗಳು ರಾರಾಜಿಸುತ್ತವೆ. 30,000 ರೂಪಾಯಿಯಿಂದ ಆರಂಭವಾಗುವ ದನಗಳ ಬೆಲೆ 5 ರಿಂದ 10 ಲಕ್ಷ ರೂಪಾಯಿವರೆಗೂ ಹೋಗ್ತದೆ. ದಿನವೂ ಕೋಟಿ ರೂಪಾಯಿಗೂ ಅಧಿಕ ವಹಿವಾಟು ನಡೆಯುತ್ತದೆ ಎಂದು ಹೇಳಲಾಗ್ತದೆ. ಈ ಜಾತ್ರಾ ಮಹೋತ್ಸವದ ಕೇಂದ್ರ ಬಿಂದು ಸೊನ್ನಲಾಪುರದ ಸಿದ್ದರಾಮರು. 12ನೇ ಶತಮಾನದ ಸಮಾಜ ಸುಧಾರಕರು ಮತ್ತು ಬಸವಣ್ಣವರ ಸಮಕಾಲೀನರು. ಜನಸಾಮಾನ್ಯರ ನೋವು ನಲಿವುಗಳಿಗೆ ಸ್ಪಂದಿಸಿದ ಪುಣ್ಯಾತ್ಮರು. ವಚನ ಪರಂಪರೆಯಲ್ಲಿ ಅವರನ್ನ ಶೂನ್ಯ ಸಿಂಹಾಸನದ ಅನುಭಾವಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗ್ತದೆ. ಅಲ್ಲಮ ಪ್ರಭುದೇವರಿಂದ ಪರೀಕ್ಷಿತರಾಗಿ ಕಲ್ಯಾಣಕ್ಕೆ ಬಂದ ಸಿದ್ದರಾಮರು ಚನ್ನ ಬಸವಣ್ಣವರಿಂದ ದೀಕ್ಷಿತರಾಗಿ ಮಹಾಶಿವಯೋಗಿಯಾಗಿ ವಚನ ಚಳವಳಿಯನ್ನು ಮುನ್ನಡೆಸಿದರು. ಸಿದ್ದರಾಮರು ಸಿದ್ದೇಶ್ವರರಾದ ಕಥೆಯು ಬಹಳ ರೋಚಕವಾಗಿದೆ. ಸುಮಾರು 850 ವರ್ಷಗಳ ಹಿಂದೆ ಸೊನ್ನಲಾಪುರ ಅಂದರೆ ಈಗಿನ ಮಹಾರಾಷ್ಟ್ರದಲ್ಲಿರುವ ಸೊಲ್ಲಾಪುರದಲ್ಲಿ ಸುಗ್ಗಲಾದೇವಿ ಮತ್ತು ಮುದ್ದಗೊಂಡ ದಂಪತಿಗಳಿಗೆ ಕಾರಣಿಕ ಶಿಶುವಾಗಿ ಸಿದ್ದರಾಮರು ಜನಿಸಿದರು. ಬಾಲ್ಯದಿಂದಲೇ ಮೌನ ಸ್ವಭಾವ ಹೊಂದಿದ್ದ ಅವರು ಸದಾ ಶಿವಲಿಂಗ ಪೂಜೆಯಲ್ಲಿ ತೊಡಗಿಸಿಕೊಳ್ತಾ ಇದ್ರು. ನಿತ್ಯ ದನ ಕಾಯುವ ಕೆಲಸವನ್ನ ಮಾಡ್ತಾ ಇದ್ರು. ಒಮ್ಮೆ ಅಡವಿಯಲ್ಲಿ ದನ ಕಾಯುತ್ತಿದ್ದಾಗ ಜಂಗಮ ರೂಪದಲ್ಲಿ ಶ್ರೀಶೈಲದ ಮಲ್ಲಯ್ಯ ಸಿದ್ದರಾಮರ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಸಿದ್ದರಾಮ ಆ ಜಂಗಮನಿಗೆ ತಮ್ಮ ಬಳಿ ಇದ್ದ ಹುರಿದ ಸೀತನಿ ಉಪ್ಪಿಟ್ಟನ್ನ ಕೊಡ್ತಾರೆ. ನಂತರ ಆ ಜಂಗಮ ಮೊಸರನ್ನ ಕೇಳ್ತಾನೆ. ಅವನ ಬೇಡಿಕೆಯಂತೆ ಮೊಸರು ತರಲು ಸಿದ್ದರಾಮರು ಮನೆಗೆ ಹೋಗ್ತಾರೆ. ಮರಳಿ ಬಂದಾಗ ಆ ಜಂಗಮ ಅಲ್ಲಿ ಇರೋದಿಲ್ಲ. ಅದೇ ಸಂದರ್ಭದಲ್ಲಿ ಮಲ್ಲಯ್ಯ ಮಲ್ಲಯ್ಯ ಎಂದು ಕೂಗುತ್ತಾ ಶ್ರೀಶೈಲಕ್ಕೆ ಹೊರಟಿದ್ದ ಕೆಲವು ಜಂಗಮರ ಗುಂಪು ಅಲ್ಲಿಗೆ ಬರ್ತದೆ. ಅವರನ್ನ ವಿಚಾರಿಸಿದಾಗ ಆ ಜಂಗಮನನ್ನ ತೋರಿಸುವುದಾಗಿಯೂ ಅದಕ್ಕಾಗಿ ಸಿದ್ದರಾಮ ಅವರೊಂದಿಗೆ ಶ್ರೀಶೈಲಕ್ಕೆ ಬರಬೇಕು ಎಂದು ಕೇಳಿಕೊಳ್ತಾರೆ. ಹೀಗೆ ಸಿದ್ದರಾಮರು ಆ ಜಂಗಮನನ್ನ ಹುಡುಕುತ್ತಾ ಶ್ರೀಶೈಲಕ್ಕೆ ಹೋಗ್ತಾರೆ. ಅಲ್ಲಿ ಶಿವಲಿಂಗವನ್ನ ನೋಡಿದರಾದರೂ ಅವರಿಗೆ ಸಮಾಧಾನ ಆಗಲಿಲ್ಲ. ಕೊನೆಗೆ ಎಲ್ಲೆಡೆ ಹುಡುಕಿ ಬೇಸರಗೊಂಡು ದುಃಖಿಸುತ್ತಾ ಒಂದು ಪ್ರಪಾತದ ಬಳಿ ತೆರಳಿ ಕೆಳಗೆ ಇಣುಕಿ ಇನ್ನೇನು ಬೀಳುತ್ತಿದ್ದ ಸಂದರ್ಭದಲ್ಲಿ ಜಂಗಮ ಪ್ರತ್ಯಕ್ಷನಾಗಿ ತನ್ನ ನಿಜವಾದ ಸ್ವರೂಪವನ್ನ ತೋರಿಸ್ತಾನೆ. ನಿನ್ನಿಂದ ಲೋಕ ಕಲ್ಯಾಣ ಆಗ್ಬೇಕು, ದುಃಖಿತರ ದುಃಖ ನಿವಾರಣೆ ಆಗ್ಬೇಕು, ನೀನು ಸೊನ್ನಲಾಪುರಕ್ಕೆ ಹೋಗು, ಅದನ್ನ ಅಭಿನವ ಶ್ರೀಶೈಲವನ್ನಾಗಿ ಮಾಡು ಎಂದು ಆಶೀರ್ವಾದ ಮಾಡ್ತಾನೆ. ಈ ಘಟನೆಯಿಂದ ಸಿದ್ದರಾಮರ ಜೀವನದ ದಿಕ್ಕೆ ಬದಲಾಯಿತು.
ಶಿವ ಸಾಕ್ಷಾತ್ಕಾರದ ಬಳಿಕ ಸಿದ್ದರಾಮ ಸೊನ್ನಲಾಪುರಕ್ಕೆ ಮರಳಿ ಗುದ್ದಲಿ ಹಿಡಿದು ಜನಸೇವೆಗೆ ತೊಡಗಿದರು. ಬರಗಾಲದಿಂದ ಕಂಗೆಟ್ಟ ಪ್ರದೇಶಗಳಲ್ಲಿ ಕೆರೆ ಕಟ್ಟೆಗಳನ್ನ ನಿರ್ಮಿಸಿ ನೀರಾವರಿ ವ್ಯವಸ್ಥೆಯನ್ನ ಮಾಡಿದರು. ರೈತರ ಬಂಧುವಾಗಿ ನಿಂತರು. ಬಸವಣ್ಣವರ ಕಾಯಕವೇ ಕೈಲಾಸ ತತ್ವವನ್ನ ಬದುಕಿನಲ್ಲಿ ಅನುಸರಿಸಿ ಸೇವೆಯನ್ನೇ ಸಾಧನೆ ಎಂದು ತೋರಿಸಿದರು. ಈ ನಡುವೆ ಸೊನ್ನಲಾಪುರ ಪ್ರದೇಶವನ್ನ ಆಳುತ್ತಿದ್ದ ರಾಜ ನನ್ನಪ್ಪನ ರಾಣಿ ಚಮಲಾದೇವಿಗೆ ಕನಸಿನಲ್ಲಿ ಶಿವನ ದರ್ಶನವಾಗಿ ಸಿದ್ದರಾಮರಿಗೆ ಭೂಮಿಯನ್ನ ದಾನ ಮಾಡಬೇಕೆಂದು ಆಜ್ಞಾಪಿಸಲಾಗುತ್ತದೆ. ಆ ರಾಜ ರಾಣಿಯರು ಸಿದ್ದರಾಮರನ್ನ ಅಭಿಮಾನದಿಂದ ಬರಮಾಡಿಕೊಂಡು ಭೂಮಿಯನ್ನ ದಾನವಾಗಿ ನೀಡಿದರು. ತದನಂತರ ಸಿದ್ದರಾಮರು ತಮಗೆ ದೊರಕಿದ ಭೂಮಿಯಲ್ಲಿ ಶಿವಲಿಂಗಗಳನ್ನ ಪ್ರತಿಷ್ಠಾಪಿಸಿ ಅದನ್ನ ಪುಣ್ಯ ಕ್ಷೇತ್ರವನ್ನಾಗಿ ಪರಿವರ್ತಿಸಿದರು. ಸಿದ್ದರಾಮರ ಕೀರ್ತಿಗೆ ಬರಗಾಗಿ ಸೊನ್ನಲಾಪುರಕ್ಕೆ ಅಲ್ಲಮ ಪ್ರಭುದೇವರು ಭೇಟಿ ನೀಡುತ್ತಾರೆ. ದೇಹದ ಒಳಗೆ ದೇವಾಲಯವಿದ್ದು ಮತ್ತಕ್ಕೆ ಬೇರೆ ದೇವಾಲಯ ಎಂದು ಅವರಿಗೆ ಜ್ಞಾನೋದಯ ಮಾಡ್ತಾರೆ. ತದನಂತರ ಅಲ್ಲಮರು ಅವರನ್ನ ಕಲ್ಯಾಣಕ್ಕೆ ಕರೆದುಕೊಂಡು ಹೋಗ್ತಾರೆ. ಸಿದ್ದರಾಮರು ತಮಗೆ ಈಷ್ಟಲಿಂಗದ ದೀಕ್ಷೆ ನೀಡಿದ ಚನ್ನ ಬಸವಣ್ಣವರನ್ನ ಗುರುವಾಗಿ ಸ್ವೀಕರಿಸಿದರು. ಅವರು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಅಂಕಿತದಲ್ಲಿ ವಚನಗಳನ್ನ ಬರೆದರು. ಜಾತಿ ವರ್ಗ ಲಿಂಗ ಭೇದವಿಲ್ಲದೆ ಸಮಾನತೆಯನ್ನು ಸಾರಿದ ಅವರ ಸಂದೇಶಗಳು ಸಮಾಜದಲ್ಲಿ ಹೊಸ ಬೆಳಕು ಹರಡಿದವು. ಕಲ್ಯಾಣದಿಂದ ಮರಳಿ ಸೊಲ್ಲಾಪುರದಲ್ಲಿ ನೆಲೆಸಿದ್ದ ಸಿದ್ದರಾಮರು ಅಲ್ಲಿಯ ಲಿಂಗೈಕ್ಯರಾದರು. ಅಲ್ಲಿಂದ ಅವರು ಸಿದ್ದೇಶ್ವರ ಎಂಬ ದೈವ ಸ್ವರೂಪವಾಗಿ ಭಕ್ತರ ಹೃದಯದಲ್ಲಿ ನೆಲೆಸಿದರು. ಕಾಲಕ್ರಮೇಣ ಸಿದ್ದರಾಮರ ತತ್ವಗಳು ಮತ್ತು ವಚನ ಪರಂಪರೆ ವಿಜಯಪುರ ನೆಲದಲ್ಲೂ ಬೇರೂರಿದವು. ಇಂದು ಸಿದ್ದೇಶ್ವರ ಜಾತ್ರೆ ವಿಜಯಪುರ ಜಿಲ್ಲೆಯ ಪ್ರತಿಯೊಬ್ಬರ ಮನೆಯ ಹಬ್ಬವಾಗಿದೆ. ಎಂಥ ಕಷ್ಟ ಬಂದರೂ ಸಿದ್ದರಾಮನೆಂದು ನೆನೆದರೆ ಬೆಟ್ಟದಂತ ಕಷ್ಟ ಕರಗುತ್ತದೆ ಎಂಬ ನಂಬಿಕೆ ಜನಮನದಲ್ಲಿ ಆಳವಾಗಿ ನೆಲೆಯೂರಿದೆ. ಕಾಯಕವೇ ಕೈಲಾಸ, ಸೇವೆಯೇ ಶಿವಪೂಜೆ ಎಂಬ ಸಿದ್ದರಾಮರ ತತ್ವ ಇಂದಿಗೂ ಸಮಾಜಕ್ಕೆ ದಾರಿದೀಪವಾಗಿದೆ. ಹೀಗಾಗಿ ಸಿದ್ದೇಶ್ವರ ಜಾತ್ರೆ ಕೇವಲ ದೇವಾಲಯದ ಉತ್ಸವ, ಅದು ಭಕ್ತಿ, ಸೇವೆ ಮತ್ತು ಸಮಾನತೆಯ ಸಂದೇಶ ಸಾರುವ ವೇದಿಕೆಯೂ ಆಗಿದೆ.